ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹಿಂದಿನ ವಿಡಿಯೋನ ನೋಡಿದರೆ ನಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಹಿಂದಿನ ವಿಡಿಯೋನ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಬಂದು ಈ ವಿಡಿಯೋ ನೋಡಿ. ಚೆನ್ನಾಗಿದೆ ವಿಡಿಯೋ, ಪೂರ್ತಿಯಾಗಿ ನೋಡಿ. ಅಲ್ಲ, 3 ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ 1000 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಕಳ್ಸ್ಯಾರ ನಿಮ್ಮ ಶಾಲ್ಯಾಗ. ಯಾರು ಅವ್ರು ಮಿಸ್ ಹೇಳಿ ಕಳಿಸ್ತಾರ? ತಂಬೈಲ್ಲ ಅವ್ರ ಫೋನ್ ನಂಬರ್. ಫೋನ್ ಹಚ್ಚಿ ಕೊಡುತ್ತಾನೀಗ ಮಿಸ್ಸಿಗೆ. ಏನು ಆಟ ಹಚ್ಚೋಣ ಅಂತ ಯಾವ 3 ಪ್ರಶ್ನೆ ಕೇಳ್ಯಾಳ, ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲದಕ್ಕೆ 1000 ರೂಪಾಯಿ ಕೊಡ್ಬೇಕಂತ. ಅಯ್ಯಯ್ಯ, ಇಲ್ಲದಾತ್ ಬಿಡ ನಿಮ್ಮ ಮಿಸ್ಸಿಂದ. ಕಮ್ಲಕ್ಕ, ನಾಳೆ ಸಾಲಿಗೆ ಹೋಗೋಣ. ಸಾಲಿಗೆ ಹೋಗಿ ಬರಬ್ಬರಿ ಕೊಡ್ವಾನ ಹೆಡ್ ಮಾಸ್ತರ್ಗೂ ಆ ಮಿಸ್ಸಿಗೂ. ಇವರಿಗೆ ಫೋನ್ನಾಗ ಮಾತಾಡಿದ್ರೆ ಹತ್ತೋದಿಲ್ಲ ಅದು ಮೈಗೆ ಅವರಿಗೆ. ಸೀದಾ ಹೋಗಿ ಶಾಲೆಗೆ ಅವ್ರಿಗೆ ಮರೆದಿಟ್ಟಿದ್ಯಾನಂತ. 3 ಕ್ವಶನ್ ಕೇಳ್ತಾರಂತ, ಅದಕ್ಕೆ ನಾವು ಉತ್ತರ ಹೇಳಲಿಲ್ಲ ಅಂದ್ರೆ 1000 ರೂಪಾಯಿ ತಗೊಂಡು ಹೋಗ್ಬೇಕಂತ. ಯಾವ ದೇಶದಾಗ ಇಲ್ಲದ್ ನೋಡಿ ಇವ್ರದ್ದು. ಕಮ್ಮನ್ ಸಾಲಿ ಏನಾರಂಗ್ ಮಾಡ್ತಾರ. 4 ಹುಡ್ರಿಲ್ಲ, ಓಸು ಹುಡ್ರು ಒಂದೇ ಕ್ಲಾಸ್ನಾಗ ಹಾಕ್ಯಂದು ಪಾಠ ಮಾಡ್ತಾರ. ಬಿಡು ಹೋಗ್ಲಿ ಅಂತ ಸುಮ್ಮನೆ ಆದಂಗೆಲ್ಲ ಜಾಸ್ತಿ ಆಯ್ತು ಇವ್ರದ್ದು. ನಡಿ, ನಾಳೆ ಸಾಲಿಗೆ ಹೋಗೋಣ. ಸುಮ್ಮನಿರ್ರಿ ಇಬ್ರು. ಫಸ್ಟ್ ನಮ್ಮ ಮಾತರ ಪೂರ ಕೇಳಿಸ್ಕೇಳ್ರಿ. ಅದು ನಮ್ಮ ಶಾಲ್ಯಾಗ ಎನ್ವಲ್ ಡೇ ಮಾಡಕತ್ತಾರ. ಎನ್ವಲ್ ಡೇ ಮಾಡಕ ದುಡ್ಡು ಬೇಕಲ್ಲ, ಅದಕ್ಕೆ ನಾವೆಲ್ಲರೂ ಸ್ಟೂಡೆಂಟ್ಸು 1000 ರೂಪಾಯಿ ಕೊಡ್ಬೇಕಂತ. ಈ 3 ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಅಂದ್ರೆ 1000 ರೂಪಾಯಿ ಇಸ್ಕೊಂಬರ್ರಿ ಅಂತ ಹೇಳಿಲ್ಲ. ನಮ್ಮ ಮಾತು ಪೂರ ಕೇಳಕ್ಕೂ ಮುಂಚೆ ಹಂಗ ಇಬ್ರು ಒದ್ರಾಡ್ತೀರಿ. ಎಂತ ಡೇ? ಅನಿಮಲ್ ಡೇನಾ? ಎನ್ಯುವಲ್ ಡೇ ಅಂಟಿ, ಎನಿಮಲ್ ಅಲ್ಲ, ಎನ್ಯುವಲ್ ಡೇ ಅಂದ್ರೆ ಸಾಲಿದು ಕಡೆ ವರ್ಷಕ್ಕೆ ಬಂತಲ್ಲ, ಈಗ ಮುಗೀತು. ಮತ್ತು ಮಾರ್ಚಿಗೆ ಸ್ಕೂಲ್ ಮುಗಿತತಿ. ಈಗ ಹೆಂಗಿದ್ರು ಫೆಬ್ರವರಿಗೆ ಏನು ಮಾಡ್ತಾರೆ, ಎಲ್ಲ ಹುಡ್ರನ್ನ ಸೇರಿಸಿ ಡ್ಯಾನ್ಸ್ ಮಾಡೋದು, ನಾಟಕ ಮಾಡೋದು, ಭಾಷಣ ಮಾಡೋದು, ಏನಾರ ಸ್ಪರ್ಧೆ ಇಟ್ಟು ಅವ್ರಿಗೆ ಪ್ರೈಸ್ ಕೊಡೋದು, ಇಂಥದ್ದೆಲ್ಲ ಮಾಡ್ತಾರ. ಅದಕ್ಕೆ ಮತ್ತು ಇದೆಲ್ಲ ಮಾಡೋಕೆ ದುಡ್ಡು ಬೇಕಲ್ಲ, ಅದಕ್ಕೆ ನಮ್ಮ ಹತ್ರ 1000 ರೂಪಾಯಿ ಇಸ್ಕೊಂಬರಕ್ಕೆ ಹೇಳ್ಯಾರ. ಅಷ್ಟನಾ? 1000 ರೂಪಾಯಿ ನಿನಗೆ ಅಷ್ಟನಾ ಭಾಡ? ಅಲ್ಲ ಬೇ, ಅವರು ಪೆಂಡಲ್ ಹಾಕಿಸ್ತಾರಂತ, ಚೇರ್ ಹಾಕಿಸ್ತಾರಂತ, ಆಮೇಲೆ ನಮ್ಗೆ ಡ್ಯಾನ್ಸ್ ಮಾಡ್ಸಕ್ಕೆ ಯಾರನ್ನ ಕರೆಸ್ತಾರಂತ, ಆಮೇಲೆ ಡ್ಯಾನ್ಸಿಗೆ ನಮಗೆ ಬಟ್ಟೆ ಬೇಕಲ್ಲ, ಎಲ್ರಿಗೂ ಒಂದೇ ಥರದ ಅರ್ಬಿ ಕೊಡಿಸ್ತಾರಂತ. ಹಾಗಾಗಿ 1000 ರೂಪಾಯಿ ಕೇಳ್ಯಾರ ಬೇ. ಯಪ್ಪ, ನಮ್ಮ ಹತ್ರ 1000 ರೂಪಾಯಿ ಇಲ್ಲ, ನಾವು 1000 ರೂಪಾಯಿ ಕೊಡೋದು ಇಲ್ಲ. ಒಂದು ಕೆಲಸ ಮಾಡು, ನೀನು ಅದಕ್ಕೆ ಸೇರಕ್ಕೆ ಹೋಗ್ಬೇಡ. ಅವತ್ತೊಂದಿನ ಸಾಲಿ ರಜೆ ಮನೆಗಿದ್ದು ಬಿಡು. ಪಿಂಕಿ, ನನ್ನ ಹತ್ರ 1000 ರೂಪಾಯಿ ಇಲ್ಲವ ನಿನಗೆ ಕೊಡಾಕ. ನೀ ಕುಣಿಯಕ್ಕೆಲ್ಲ ನಾನು 1000 ರೂಪಾಯಿ ಕೊಡಕ್ಕೆ ಹೋಗ್ಲಿ? ಅದೊಂದು 10 ನಿಮಿಷ ಅಲ್ಲಿ ಡ್ಯಾನ್ಸ್ ಮಾಡಕ್ಕೆ ಮತ್ತೆ 1000 ರೂಪಾಯಿ ಕೊಡ್ಬೇಕಂತ, ಅದಕ್ಕೊಂದು ಹಂಗೆ ಅಂತ. ಯಾಕೆ ಬೇಕವ ಅದೆಲ್ಲ? ಸುಮ್ಮನೆ ಅವತ್ತೊಂದಿನ ರಜೆ ಹಾಕಿ ಮನೆಯಾಗಿದ್ದು ಬಿಡು. ನಿನಗೆ ತಿನ್ನಕ್ಕೆ ಏನಾರು ಒಂದು ಚಲೋತ್ನೆ ಮಾಡ್ಕೊಡ್ತಾನ ಆತ ಪಿಂಕಿ? ಹೋಗಮ್ಮ, ನಾನು ಡ್ಯಾನ್ಸ್ ಮಾಡ್ಬೇಕಮ್ಮ. ನಂಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ತಾರೆ, ನನಗೆ ಗೊತ್ತಿಲ್ಲ. ನನಗೆ 1000 ರೂಪಾಯಿ ಬೇಕಂದ್ರೆ ಬೇಕು. ಹೋಗ್ಬೇಕಲ್ಲ, 3 ಪ್ರಶ್ನೆಗೆ ಉತ್ತರ ಹೇಳಂದ್ರೆ ಉತ್ತರ ಹೇಳಕ್ಕೆ ರೆಡಿ ಇಲ್ಲ. ನಿಮ್ಗೆ ಅದು ಉತ್ತರನೂ ಗೊತ್ತಿಲ್ಲ. ಆ ಉತ್ತರ ಹೇಳಿದ್ರೆ ಫಸ್ಟ್ ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಲ್ಲ, ಎಲ್ಲರ ಮುಂದೆ ಸ್ಟೇಜ್ ಮೇಲೆ. ಅದನ್ನು ಉತ್ತರನೂ ಹೇಳಕತ್ತಿಲ್ಲ, 1000 ರೂಪಾಯಿನೂ ಕೊಡಕತ್ತಿಲ್ಲ. ನನಗೆ ಗೊತ್ತಿಲ್ಲ ಅಮ್ಮ, ನನಗೆ ಬೇಕು. ನನಗೆ 1000 ರೂಪಾಯಿ, ನಾನು ಡ್ಯಾನ್ಸ್ ಮಾಡಬೇಕು ಎನ್ವಲ್ ಡೇದಾಗ. ಹ್ಞೂನಮ್ಮ, ನನಗೂ 1000 ರೂಪಾಯಿ ಬೇಕಂದ್ರೆ ಬೇಕು. ನಾನು ಡ್ಯಾನ್ಸ್ ಮಾಡೋಣ ಎನ್ವಲ್ ಡೇದಾಗ. ನೀನು ಕೊಡ್ಲಿಲ್ಲ ಅಂದ್ರೆ ಬಿಡು, ನಾ ಅಪ್ಪಾಜಿ ಹತ್ರ ಕೇಳ್ತಾನೆ. ಚಿಂಟೆ, ಜಾಸ್ತಿ ಮಾತಾಡಿದ್ರೆ ಕೋಲಿಲ್ಲೇ ಬೀಳ್ತಾವ. ಮತ್ತೆ ಯಾಕೆ ಹೆಚ್ಚಾಗತ್ತಲ್ಲ ನಿಂದು? ಅಲ್ಲಿ ಆ ಸ್ಟೇಜ್ ಮೇಲೆ 10 ನಿಮಿಷ ಕುಣಿದು ಬರಕ್ಕೆ ನಿನಗೆ 1000 ರೂಪಾಯಿ ಕೊಡ್ಬೇಕ ನಿನಗೆ. ಮೊದ್ಲ ಗೌರ್ಮೆಂಟ್ ಸಾಲ ನಿಮ್ದು ರೊಕ್ಕನ ಕೇಳಬಾರ್ದು. ನಾಳೆ ಬರ್ತಾವ ನೋಡಿ, ಅಲ್ಲಿ ನಿಮ್ಮ ಹೆಚ್ಚ ಮಾತ್ರ ಮಾತಾಡ್ತಾವಂತ. ಯಾಕೆ ಭಾಳ ಆಗೈತೆ ಆ ಯಪ್ಪಂದು. ಇಲ್ಲಿ ಕುಣಿಬೇಕೋದಿಲ್ಲ, ಬರ್ರಿ ಇಲ್ಲಿಬ್ರು. ನಾನು ಸರೋಜಕ್ಕ ಇಬ್ರು ಕುಂದಿರ್ತೇವೆ. ನಮ್ಮಿದ್ರಿಗೆ ನಿಮ್ಗೆ ಎಷ್ಟು ಕುಣಿಬೇಕು ಅನಿಸ್ತತೆ ಕುಣಿರಿ. 10 ನಿಮಿಷ ಅಲ್ಲ, 1 ತಾಸು ಕುಣಿರಿ. ನೀವು ಹೆಂಗೆ ಕುಣಿತೀರೋ ನಾವು ಹಂಗೆ ನೋಡ್ತಾವಂತ. ಮನ್ಸಿಗೆ ಸಮಾಧಾನ ಆಗೋಷ್ಟು ಕುಣಿದ್ ಬಿಡ್ರಿ ಇಬ್ರು. ಆದ್ರೆ ನಾನು ಮಾತ್ರ 1000 ರೂಪಾಯಿ ಕೊಡೋದಿಲ್ಲ. ನೀನು ಏನಂಗ ಬಿದ್ದು ನೆಲಕ್ಕೆ ಬಿದ್ದು ಉಳ್ಳಾಡಿದ್ರು ಕೊಡೋದಿಲ್ಲ ನಿನಗೆ 1000 ರೂಪಾಯಿ ನಾನು. ಕೇಳಿಸ್ಕೊಂಡಿಲ್ಲ ಕಮಲ? ಕೇಳಿಸ್ಕೊಂಡಿಲ್ಲ? ಸೇಮ್ ನಂದು ಅದ ಡೈಲಾಗ. ಹಂಗಾರೆ 3 ಪ್ರಶ್ನೆಗೆ ಉತ್ತರ ಕೊಡು. 1000 ರೂಪಾಯಿ ಕೊಡೋದಿಲ್ಲ, 3 ಪ್ರಶ್ನೆಗೆ ಉತ್ತರನೂ ಕೊಡೋದಿಲ್ಲ. ಮತ್ತೆ ಅಲ್ಲಿ ಫಸ್ಟ್ ಪ್ರೈಸ್ ಎಲ್ಲ ಹೋಗಿಸ್ಕೊಂಬರ್ತಾನೆ ಡ್ಯಾನ್ಸ್ ಮಾಡಲಿಲ್ಲ ಅಂದ್ರೆ. ಹೂನಮ್ಮ, ನಂದು ಸೇಮ್ ಅದ ಡೈಲಾಗ ನೋಡು. ಚಿಂಪುಂದ 3 ಪ್ರಶ್ನೆಗೆ ಉತ್ತರ ಕೊಡು, ಇಲ್ಲ ನಂಗೆ 1000 ರೂಪಾಯಿ ಕೊಡು ಅಷ್ಟ. ನನ್ನ ಹತ್ರ ಹೊಡಿಸ್ಕೊಳಕ್ಕಿಂತ ಮುಂಚೆ ಇಬ್ಬರು ಇಲ್ಲಿಂದ ತೊಲಗ್ರಿ ನೀವು. ಸಾಲಿ ಬಿಟ್ಟು ಬಂದು ಎಷ್ಟು ತಲೆ ಹಿಡಿಸಿದ್ ಗೊತ್ತಾ? 1 ತಾಸು ಆತ್ ನೀವು ನಮಗೆ ತಲೆ ಹಿಡಿಸಿ. ನಡೆದ್ ಬಿಡ್ರಿ ಇಲ್ಲಿಂದ ಫಸ್ಟ್ ನೀವು. ಇಲ್ಲ ಬೇ, ನನಗೆ ಗೊತ್ತಿಲ್ಲ. ನೀವು 1000 ರೂಪಾಯಿನಾರ ಕೊಡ್ಬೇಕು, ಇಲ್ಲ 3 ಪ್ರಶ್ನೆಗೆ ಉತ್ತರನಾರ ಕೊಡ್ಬೇಕು. ನೀನು ಅಷ್ಟ 1000 ರೂಪಾಯಿನಾರ ಕೊಡ್ಬೇಕು, ಇಲ್ಲ 3 ಪ್ರಶ್ನೆಗೆ ಉತ್ತರನಾರ ಕೊಡ್ಬೇಕು. ಇಲ್ಲ ನಾನು ಉಣ್ಣೋದು ಇಲ್ಲ, ತಿನ್ನೋದು ಇಲ್ಲ, ನನ್ನ ಮನೆಗೂ ಬರೋದಿಲ್ಲ, ರೋಡ್ನ ಮಕ್ಕಂತೀನಿ. ಅಯ್ಯ ಹೋಗು, ಒಂದು ಹೊತ್ತಿನ ಕೂಳು ಉಳಿತು. ಮಕ್ಕ ರೋಡ್ನಾಗ ಯಾರು ಬರೋದ್ರು ನೋಡ್ತಾನೆ ನಾನು ಎಟಕ್ ಮಕ್ಕಂತೀಯ ಅಂತ. ಬಿಡು, ನಿನಗೇನು ಗೊತ್ತಿರ್ತೈತಿ? ಮೊದಲ ನೀ ದಡ್ಡಿ. ನಿನಗೆ ಉತ್ತರ ಗೊತ್ತಿರ್ತೈತಿ. ನಿನಗೆ ಸುಮ್ಮನೆ ನಾನು ಈ ಚಿಂಪಾಂಜಿಗೆ ಚಾಲೆಂಜ್ ಮಾಡ್ಕೊಂಡ್ ಬಂದೆ. ನಮ್ಮ ಸೂಪರ್ ಸ್ಟಾರ್, ನಮ್ಮ ಎಲ್ಲ ಗೊತ್ತು ಅಂತ. ನಂದ ತಪ್ಪು ನಿನ್ನ ಹತ್ರ ಬಂದದ್ದು. ಹೆಚ್ಚಿಗೆ ಮಾತಾಡಿದ್ರೆ ಈಗ ಹಂಗ ತೆಗೆದು ಕೊಟ್ಟಾಗ್ಬಿಡ್ತಾನೆ ನಾನು. 1000 ರೂಪಾಯಿ ಎಲ್ಲ ಕೊಡೋದಿಲ್ಲ. ನಿಮ್ಮ ಅಪ್ಪನ ಹತ್ರನೂ ರೊಕ್ಕಿಲ್ಲ, ನಡಿ ಮುಚ್ಕೊಂಡು. ನಂಗೆ ಗೊತ್ತಿಲ್ಲ, ಬೇಕಂದ್ರೆ ಬೇಕು, ನನಗೆ 1000 ರೂಪಾಯಿ ಬೇಕು ನನಗೆ. ನಾನೇನು ಪಿಂಕಿಂಗ್ ಎದ್ರೋದಿಲ್ಲಮ್ಮ, ನನಗೆ 1000 ರೂಪಾಯಿ ಬೇಕಂದ್ರೆ ಬೇಕು ನೋಡು.
ಅಲ್ಲಿ ಕಟ್ಮಾಡಿ ನನಗ ವಾದಿಸ್ತೀಯ ಮತ್ತ ಪಿಂಕಿಂಗ್ ಹೇಳೋದಿಲ್ಲ 1,000 ರೂಪಾಯಿ ಕೊಡ್ಲೇಬೇಕು ಅಂತೀಯ. ಈಗ ಕೊಟ್ಟನ್ ನೋಡು, ಅಕ್ಕಿಗೂ ಅವ್ರವ್ ಕೊಟ್ಟಣ ನಿನಗೂ ಕೊಟ್ಟ ನಾನು. ಮತ್ತ ಯಾವ ದರಿದ್ರ 3 ಪ್ರಶ್ನೆ ಕೇಳ್ಕೊಂಬಂದಾರ. ಇನ್ ಸಿಮ್ಯಾಗಿಲ್ಲ ಪ್ರಶ್ನೆ ಅವು ಏನೋ ಬುಕ್ಕಿನವು ಅಂತ ಅನ್ಕೋಬೇಕು ನಾವು. ಯಾವ ಒಂದ್ ತಿರ್ಸಟ್ಕೇಡಿ ಪ್ರಶ್ನೆ ಇಟ್ಕೊಂಬಂದು ನಮ್ಮ ಹತ್ರ ಮತ್ತೆ ಉತ್ತರ ಹೇಳ್ರಿ ಅಂತ ಇನ್ನೊಂದು ಕೊಟ್ಟ ಬಿಡ್ತಾನೆ. ಈಗ ಮತ್ತೆ ಹಂಗ ಆಳೋದವ. ಈಗ ಆಳೋ ನಿಲ್ಲಿಸ್ತಿಲ್ಲ ಅಂದ್ರೆ ಮತ್ತೆ ಬೀಳ್ತಾವ. ಈಗ ಇಬ್ರಿಗೂ ಬೀಳ್ತಾವ ನೋಡು. ಏನಕ್ಕೆ ಕೇಳಿದಲ್ಲ ನೀನು? ಬಾಯಾಗ ತಿನ್ನಬೇಕು ಅಂತ ಇಡ್ತೀಯ ಅಂತ, ಆರೋದು ಹೊಟ್ಟೆ ಹೋಗೋದಲ್ಲ ಅಂತ. ಇನ್ನೇನಿರ್ತತೆ? ಕೂಳು, ರೊಟ್ಟಿ, ಚಪಾತಿ, ಅನ್ನ, ಮುದ್ದಿ ಇಂಥವೆಲ್ಲ ಇಳಿತಾವ ನಿಮ್ಮ ಗಂಟ್ಲದಾಗ. ಎಲ್ಲಕ್ಕೋ ಹೊಟ್ಟೆ ನಿಮಗೆ. ಈ ಪಾನಿಪುರಿ, ಗೋಬಿ ಮಂಚೂರಿ, ಸೇವ್ ಪುರಿ ಇವು ಹಂಗ ಸಲೀಸಾಗಿ ಇಳಿತಾವ ನಿಮಗೆ. ಚಲೋ ಕೂಳು ಇಳಿಯೋದಲ್ಲ ಗಂಟ್ಲದಾಗ. ಇದ ಉತ್ತರ ಹೋಗಿ ಹೇಳಿ ಮಿಸ್ಸಿಗೆ, ಯಾರು ಅವ್ರು ಕೇಳ್ದಾರ ಅವರಿಗೆ. ಮತ್ತೆ ಯಾವ ಅಕ್ಷರದ ನೀರ್ ಇರ್ತದ ಅಂತ. ಯಾವ ಅಕ್ಷರದ ನೀರ್ ಇದ್ರೇನು ಬಿಟ್ರೇನು ಫಸ್ಟ್ ನಿಂತ ಬುದ್ಧಿ ಐತಿಲ್ಲ ನೋಡ್ಕ. ಹಂಗ ಅಲ್ಲಿ ಮಿಸ್ 1,000 ರೂಪಾಯಿ ಕೇಳಿದ್ಲಂತ ಇವ್ ಬಂದ್ಬಿಟ್ಟ ಇಲ್ಲಿ ಕೊಡ್ಕಂತ 1,000 ರೂಪಾಯಿ ಕೊಡ್ರಿ ಅಂತ. ಸರೋಜಿ, ನಾಳೆ ಇವ್ರು ಸಾಲಿ ಹೋಗೋಣ. ಸಾಲಿ ಹೋಗಿ ಹೆಡ್ ಮಾಸ್ಟರ್ ಹತ್ರ ಮಾತಾಡೋಣ. ಇವಕ್ಕೆ ಹೇಳಿ ಏನ್ ಪ್ರಯೋಜನ? ಆ ಸಾಲೆ ಮಿಸ್ ಏನೋ ಹೇಳಿ ತುಂಬಿಸ್ಬಿಟ್ಟಿರ್ತಾರ ತಲೆಯಾಗ ಬಂದಾವ ಕುಣ್ಕಂತ. ಇವ್ರಿಗೆ ಹೊಡೆದ್ರೆ ನಮಗೇನು ಸಿಗೋದಿಲ್ಲ. ಸೀದಾ ನಾಳೆ ಸಾಲಿಗೆ ಹೋಗೋಣ ನಾವು. ಹೂನ ಕಮ್ಲಕ್ಕ, ಹಂಗ ಮಾಡೋಣ. ಸೀದಾ ಸಾಲಿಗೆ ಹೋಗಿ ಅಲ್ಲಿ ಆ ಹೆಡ್ ಮಾಸ್ಟರ್ ಹತ್ರ ಮಾತಾಡೋಣ ಅಂತ. ನಡಿ, ಇನ್ನು ಇಲ್ಲ ನಿಂತಿಯಲ್ಲ ಅಳ್ಕಂತ. ಈಗ ಮನೆಗೆ ಹೋಗಿ ಬ್ಯಾಗ್ ಹೋಗೋದು ಏನಾರ ಓಡ್ ಹೋಗ್ಬೇಕು ಆಡಕ. ಅವ ಕಸ್ಮರ್ಗಿ ಹಿಂಡಿಲ್ ಬೀಳ್ತಾವ ನಿನಗೆ. ಹಂಗಿಂಗ್ ಬೀಳೋದಲ್ಲ. ಮತ್ತೆ ಈಗ ಹೇಳಕತ್ತ ನಾನು ಮರ್ಯಾದೆಯಿಂದ ಸಾಲಿ ಯೂನಿಫಾರ್ಮ್ ಬಿಚ್ ಮಕ ತಕ್ಕೊಂಡ್ ಚಾ ಕುಡಿದು ಓದ್ಕೊಂತ ಕುಂದ್ರಬೇಕು. ಬುಕ್ ತೆಗಿದಂಗ ಹಂಗ ಟಿವಿ ಮುಂದೆ ಏನಾರ ಕುತ್ಕೋಬೇಕು. ಹೆಂಗ ಬೀಳ್ತಾವ ಗೊತ್ತಾ ನಿನಗೆ? ಮತ್ತೆ ಹೊಡ್ತ ಹಂಗಿಂಗ್ ಬೀಳೋದಲ್ಲ ನೋಡ್. ಮತ್ತೆ 1,000 ರೂಪಾಯಿನ ಕೊಡ್ಲಿಲ್ಲ, ಉತ್ತರನೇ ಹೇಳಲಿಲ್ಲ. ಅಬ್ಲಕ್ಕ, ನಾಳೆ ಸಾಲಿ ಹೋಗೋಣಂತ ರೆಡಿ ಆಗಿರ. ಹೂನಾ, ರೆಡಿ ಆಗಿರ್ತಾನ ನಾನು. ಇವನ್ ಕಳಿಸಿ ಡಬ್ಬಿ ನಾವು ಒಂದಿಟ್ಟು ಕೈಯಾಗಿನ ಕೆಲಸ ಮಾಡ್ಕೊಂಡು ಹೋಗ ನಾನು ಸಾಲಿಗೆ. 10:11 ಗಂಟೆ ಸುಮಾರು. ಬಾಡ್ ಕಮ್ಲಕ್ಕ, ಮತ್ತ ಹಂಗ ಎಲ್ಲಾರ ಓದಿದಾನ ಅಯ್ಯಪ್ಪ ಪ್ರಾರ್ಥನಾ ಮಾಡಿ. ಅದಕ್ಕ ಏನ್ ಮಾಡೋಣ ಅಂದ್ರ ಹೋಗ್ತಾವಲ್ಲಿ 9:09 ಸುಮಾರು ಇವ್ರ ಜೊತೆಗೆ ಹೋಗ್ಬಿಡಣ ನಾವು ಇವನ್ ಕರ್ಕಂದ. ಸರಿ ತಗ, ನಾಳೆ ನೋಡೋಣ ಹೆಂಗಾಗತ್ತ ಹಂಗ ಮಾಡೋಣಂತ.